ಹಾಯ್ ಹಲೋ ನಮಸ್ಕಾರ ರೀಪ್ಪ ನಮ್ಮ ದೊಡ್ಡ ಮಂದಿಗೆ. ಹೌದ್ರಿ, ನಾನು ಇವತ್ತು ಪೊಟ್ಯಾಟೊ ಟ್ವಿಸ್ಟರ್ ಮಾಡೇನಿ ನೋಡ್ರಿ ಮನ್ಯಾಗ. ಹೌದ್ರಿ, ಮತ್ತು ಇವತ್ತು ಇನ್ಮೇಲೆ ಜಾತ್ರೆ ಸ್ಟಾರ್ಟ್ ಆಕೋ ಜಾತ್ರೆಯಲ್ಲಿ ಮತ್ತು ಮಾರ್ಕೆಟ್ನಲ್ಲಿ ನೀವು ಎಲ್ಲಿ ನೋಡಿದ್ರು ಇಂಥವು ನೋಡಿದ್ರೆ ಮಕ್ಕಳು ಮಾತ್ರ ಬಿಡೋಂಗೇ ಇಲ್ಲ. ಹಂಗಂದ್ರೆ ಇವತ್ತು ಇದನ್ನು ಮನೆಯಲ್ಲಿ ನಾವು ಟ್ರೈ ಮಾಡೋಣ ಬರ್ರಿ. ಹಂಗಂದ್ರೆ ಹೌದು ನೋಡ್ರಿ, ಇಲ್ಲೇ ನಾನು ಒಂದು ಆಲೂಗಡ್ಡೆ ತೊಗೊಂಡೇನಿ, ಅಂದ್ರೆ ಪೊಟೊಟೊಯನ್ನು ತೊಗೊಂಡೇನಿ. ಸ್ವಚ್ಛಗೆ ಅದನ್ನು ತೊಳೆದು ಒಂದು ಶಾರ್ಪ್ ಆದಂತಹ ಕಟ್ಗೆ ಕೋಲಾಗಿರ್ಬೋದು, ಅಥವಾ ನೀವು ಶಾರ್ಪ್ ಆದಂಥದ್ದು ಇಂಥದ್ದು ಕೋಲ್ ಇರ್ತೈತಲ್ಲ, ಅಂದ್ರೆ ಸ್ವಲ್ಪ ದಪ್ಪಂದು ಅದನ್ನು ತೊಗೊಂಡು ನೀವು ಅದಕ್ಕೆ ಚುಚ್ಚಬೇಕು. ಅಂದ್ರೆ ಪೊಟ್ಯಾಟೊ ಸ್ವಲ್ಪ ಮೆತ್ತಗೆ ಇರೋದ್ರಿಂದ ಅದು ಸಲೀಸಾಗಿ ಅದರ ಒಳಗೆ ಚುಚ್ಕೊತೈತಿ. ಚುಚ್ಕೊಂಡು ಇಲ್ಲೇ ನೀವು ನೋಡಿರ್ಬೋದಲ್ಲ, ಹೆರ್ಮುಳು ಅಂದ್ರೆ ಕೊಬ್ಬರಿ ಹೆರಿಯೋದು, ಚೀಪ್ಸ್ ಮಾಡೋದು, ಈ ಟೈಪ್. ಇದನ್ನು ನಮ್ಮ ಕಡೆ ಅಂತೂ ಹೆರ್ಮುಳು ಅಂತೇವ್ರಿ. ನೀವೇನಂತೀರಿ ಅಂತಂದು ಕಮೆಂಟ್ ಮಾಡಿರಿ ನನಗೆ. ಹೌದು ನೋಡ್ರಿ, ಇಲ್ಲೇ ಇದೈತಲ್ಲ, ಇಂಥದನ್ನು ತೊಗೊಂಡು ನಾವಿಲ್ಲೇ ಐತೆ ನೋಡ್ರಿ, ಇಲ್ಲಿ ಆಲೂಗಡ್ಡೆ ಚೀಪ್ಸ್ ಮಾಡೋದು ಇಲ್ಲಿ ಕಾಣಿಸತ್ತದಲ್ಲ, ಇಂಥದನ್ನು ತೊಗೊಂಡು ನೋಡ್ರಿ ಇಲ್ಲೇ ಅದನ್ನು ಒಂದು ಕೋಲ್ನಲ್ಲಿ ಸಿಗಿಸಿದ್ವಲ್ಲ, ಆ ಕೋಲ್ನಲ್ಲಿ ತೊಗೊಂಡು ಹಿಂಗೆ ಸರಳಾಗಿ ಸಲೀಸಾಗಿ ಹಿಂಗೆ ತಿರುಕಂತ ಹೋಗ್ಬೇಕು ನೋಡ್ರಿ. ಹೌದ್ರಿ, ಇಲ್ಲೇ ನೀಟಾಗಿ ವಿಡಿಯೋ ಮಾಡಿ ನೋಡ್ರಿ. ಹೌದ್ರಿ, ನೀಟಾಗಿ ನಾನು ತೋರಿಸ್ಬೇಕಂತ ಮಾಡಿ ನೋಡ್ರಿ. ಹೌದ್ರಿ, ಯಾಕಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ಇರ್ತಾವ. ಆ ಮಕ್ಕಳಿಗೆ ಇಲ್ಲಿ ನಿಮಗೆ ನೀಟಾಗಿ ತೋರಿಸ್ತಾರಂದ್ರ ಭಾಳ ಇಷ್ಟ. ಇದು ಒಂಥರ ಅಟ್ರಾಕ್ಷನ್ ಆಗಿ ಕಾಣ್ತೈತಿ ಮತ್ತು ಜಾತ್ರೆ ಒಳಗೆ ಆಗಿ ಇರ್ತೈತಿ. ಅಂದ್ರೆ ಮಾರ್ಕೆಟ್ನಾಗ ನೋಡಬಹುದು ಎಲ್ಲಿಂದ ಕರ್ದಿರ್ತಾರೋ ಏನೋ ಅದು ಗೊತ್ತಾಗಲ್ಲ, ಏನೇನ್ ಬೆಳೆಸಿರ್ತಾರೋ ಏನೋ ಗೊತ್ತಾಗಲ್ಲ. ಅದಕ್ಕೆ ಈ ಐಡಿಯಾ ನಮ್ಗಳಿಗೆ ಮನೆಯಾಗ ಮಾಡ್ಕೊಡ್ರಿ, ಒಂದ್ಸರಿ ಮನೆಯಲ್ಲಿ ಮಾಡಿ ಸ್ನ್ಯಾಕ್ಸ್ ಕೊಡ್ರಿ. ಹೌದ್ರಿ, ಮಕ್ಕಳು ಖುಷಿಯಿಂದ ಬಂದು ಕೇಳ್ತಿರ್ತಾವ, ಮಮ್ಮ ಹೊಟ್ಟೆ ಎಸಿ, ಮಮ್ಮಿ ಹೊಟ್ಟೆ ಎಳಿ ಎಳಿಯಾಗಿ ತಿನ್ನಾಕ ಬಂದಾವಲ್ರಿ ಅಂತಂದ. ಅವಾಗ ಅವ್ರು ಬರೋದು ಮಾಡೋದು ಹಿಂಗ ಅದನ್ನ ತೆರೆಯೋದು ಇರ್ತೈತಲ್ರಿ, ಅದನ್ನ ಸ್ಮೂತಾಗಿ ನೀವು ಹ್ಯಾಂಡ್ ಅವರಿಂದ ಕೈಯಲ್ಲಿ ನೀಟಾಗಿ ಮಾಡಿಕೊಂಡ್ರೆ ಇಷ್ಟು ಎಳಿಯಾಗಿ ನೀಟಾಗಿ ಬರ್ತಾವೆ ನೋಡ್ರಿ. ನೋಡಾಕತ್ತೀರಲ್ಲ ಎಷ್ಟು ನೀಟಾಗಿ ಬರಾಕತ್ತೈತಿ ಅಂತಂದು. ಹೌದು ನೋಡ್ರಿ, ಈಗ ನಾನು 2 ಮಾಡ್ಕೊಂಡೇನಿಲ್ಲೇ. ಅಂದರೆ ಮಕ್ಕಳಿಗೆ ಸಣ್ಣ ಮಕ್ಳು ಇರೋದ್ರಿಂದ ಅವಕ್ಕೆ ನಾನು 2 ಮಾಡ್ಕೊಂಡೇನಿ. ಮತ್ತು ದೊಡ್ಡವ್ರಿಗೂ ಬೇಕಂದ್ರೆ ನೀವು ಮಾಡಿ ಕೊಡಬಹುದು. ದೊಡ್ಡವರು ಯಾವಾಗಾರ ಒಂದಿನ ತಿಂದರೆ ಚೆನ್ನಾಗಿ ಅನಿಸ್ತೈತಿ ನೋಡ್ರಿ. ದೊಡ್ಡವರು ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ. ಇಲ್ಲಿ ಅಷ್ಟು ನೀಟಾಗಿ ಅಷ್ಟು ಚೆಂದಾಗಿ ಬಂದಾವ. ಹೌದು ನೋಡ್ರಿ ಇಲ್ಲೇ. ಹಂಗಂದ್ರೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ರಿ. ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾ ಏನೇನು ತೊಗೊಂಡೇನೆ ಅಂದರೆ, ಇಲ್ಲೇ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು 1/4 ಕಪ್ಪು ನೋಡ್ರಿ ಇಲ್ಲೇ ಎಲ್ಲಾನು ಮಸಾಲೆ ಹಾಕ್ಕೊಂಡು ನೀಟಾಗಿ ಫಸ್ಟ್ ಹಿಟ್ಟಿನೊಳಗೆ ಆ ಮಸಾಲೆ ಎಲ್ಲ ನೀಟಾಗಿ ಕೈಯಾಡ್ಕೋಬೇಕ್ರಿ. ಕೈಯಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟು ಕಲಿಸ್ಕೊಂತ ಹೋಗ್ಬೇಕು ನೋಡ್ರಿ. ನೀಟಾಗಿ ಹಿಟ್ಟನ್ನೆಲ್ಲ ಮಸಾಲೆ ಒಳಗೆ ಅದ್ಕೊಂಡಂಗೆ ನೀಟಾಗಿ ಕಲಿಸ್ಬೇಕ್ರಿ. ಕಲಿಸ್ಕೊಂತ ಅದು ಒಂದು ಸ್ವಲ್ಪ ತಿಳುವಾದ್ರೆ ಚೆನ್ನಾಗಿ ಅನಿಸ್ತೈತ್ರಿ. ಅಂದ್ರೆ ಎಲ್ಲ ಪೊಟ್ಯಾಟೋಗೆ ಸಾಫ್ಟಾಗಿ ಹತ್ಕೋಬೇಕಲ್ರಿ ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅಳಕ್ ಮಾಡ್ಕೊಳಕತ್ತೇನೆ ನೋಡ್ರಿ ಇಲ್ಲಿ. ಹೌದ್ರಿ, ಇದು ಒಂದು ಸ್ವಲ್ಪ ನೀರು ಗತಿ ಆದರೆ ಚಲೋ ಅನಿಸ್ತೈತೆ ನೋಡ್ರಿ. ಇಲ್ಲಿ ನಾ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಂಗೆ ಕಲಿಸ್ಕೋಬೇಕ್ರಿ. ಹೌದು ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಲ್ರಿ ಹಿಟ್ಟು. ಹಿಂಗೆ ಕಲಿಸ್ಕೊಂಡು ನೀಟಾಗಿ ಅದನ್ನು ಹಿಂಗೆ ಮಾಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಹಿಟ್ಟು ಗಂಟು ಏನು ಇರಬಾರ್ದು, ಇಷ್ಟು ನೀಟಾಗಿ ಕಲಿಸ್ಕೋಬೇಕು ನೋಡ್ರಿ. ಕಲಿಸ್ಕೊಂಡ ತಕ್ಷಣ ಅದನ್ನು ಒಂದು 5 ನಿಮಿಷ ಇಡಬೇಕ್ರಿ. ಎಲ್ಲ ಮಸಾಲೆ ಮತ್ತು ಹಿಟ್ಟು ಎಲ್ಲ ಪೂರ್ತಿ ಒಂದು 5 ನಿಮಿಷ ನೆನೀತಂದ್ರೆ ಅದಕ್ಕೆ ಪೊಟ್ಯಾಟೋಗೆ ಚೆಂದಾಗ
ಪೊಟ್ಯಾಟೋಗೆ ನಾವಿನ್ನು ಚಂದಾಗ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು. ಇದು ಪೊಟ್ಯಾಟೊ ಟ್ವಿಸ್ಟರ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಎಷ್ಟು ನೀಟಾಗಿ ಬಂದಿದೆಯಲ್ರಿ. ಹೌದು ನೋಡ್ರಿ, ಅದನ್ನು ಮಾಡೋ ವಿಧಾನ ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ ಸಾಕು. ಅದು ಮಾಡೋದು ಸಹಿತ ಅಷ್ಟು ನೀಟಾಗಿ ಬರ್ತೈತಿ ಮತ್ತು ಅದರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗೇ ಬರ್ತೈತಿ ನೋಡ್ರಿ. ಇಲ್ಲೇ ಅದನ್ನು ಆಗಲ್ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ರಿ, ತೆಳುವಂಗೆ ಅದನ್ನು ಮೇಲೆ ಪೂರ್ತಿ ಸವರ್ಬೇಕು ನೋಡ್ರಿ. ಈ ರೀತಿ ಲೇಪನ ಮಾಡ್ಬೇಕ್ರಿ. ಅದಕ್ಕೆ ಪೂರ್ತಿ ಸವರಿ ಅದನ್ನು ಪೂರ್ತಿ ಮಸಾಲೆ ಎಲ್ಲ ಪೊಟ್ಯಾಟೋಗೆ ಹಚ್ಬೇಕು ನೋಡ್ರಿ. ನಿಮಗೆ ಕಾಣಿಸ್ತಿರ್ಬೋದು ನಾನಿಲ್ಲೇ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡೇನಿ ಮತ್ತು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ಲೇಪನ ಮಾಡ್ಕೊತಾ ಇದ್ದೀನಿ ಅಂತಂದು ನಿಮಗೆ ಕಾಣಿಸ್ತೈತೇನ ಅಂತ ನಾವು ತಿಳ್ಕೊಂಡೇನ್ರಿ. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಲೇಪನ ಆಗ್ತಾಯಿದೆ. ಹೌದ್ರಿ, ಅಷ್ಟು ನೀಟಾಗನ ಹಚ್ಕೊಂತ ಅದನ್ನು ಸವರ್ಕೊಂತ ಪೂರ್ತಿ ಪೊಟ್ಯಾಟೋಗೆಲ್ಲ ಹಚ್ಕೊಂತ ಇರ್ಬೇಕು ನೋಡ್ರಿ. ಇಲ್ಲಿ ನಿಮ್ಗೆ ಕಾಣ್ಸಕತ್ತೈತಲ್ರಿ, ಪೂರ್ತಿ ಪೊಟ್ಯಾಟೋಗೆಲ್ಲ ಹಚ್ಕೊಂಡು ಇದನ್ನು ನೋಡ್ರಿ ಇಷ್ಟು ಎಳೆಯಾಗಿ ಅಷ್ಟು ನೀಟಾಗಿ ಸೇಮ್ ಹೊರಗೆ ನಾವೇನು ಮಾರ್ಕೆಟ್ನಾಗ ರೊಕ್ಕ ಕೊಟ್ಟು ತೊಗೊಂಡು ತಿಂತೇವಲ್ರಿ, ಹಂಗೆ ಎಳೆಯಾಗಿ ಬಂದಾವೆ ನೋಡ್ರಿ. ಹೌದ್ರಿ, ಅದು ದುಡ್ಡೇನು ಕೊಟ್ಟು ತೊಗೊಂಡು ತಿನ್ಬೋದ್ರಿ, ಆದ್ರೆ ಹೆಲ್ದಿ ಆಗಿರೋಂಗಿಲ್ಲಲ್ಲ, ಅದಕ್ಕೆ ಬೇಜಾರಷ್ಟೇ. ಯಾವ್ಯಾವ ಎಣ್ಣೆಯೊಳಗೆ ಕರೆದಿರ್ತಾರೋ, ಹೆಂಗೆ ಏನೇನು ಮಸಾಲೆ ಹಾಕಿರ್ತಾರೋ ಯಾರಿಗೆ ಗೊತ್ತ್ರಿ. ಅದಕ್ಕೆ ಮನ್ಯಾಗ ಒಂದು ಸರಿ ಮಕ್ಕಳಿಗೆ ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರೆ ನೋಡ್ರಿ ಮಕ್ಕಳು. ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರ್ತೈತೆ ನೋಡ್ರಿ. ಹೌದು ನೋಡ್ರಿ, ಇದನ್ನು ಪೂರ್ತಿಯಾಗಿ ಅದನ್ನು ಹಚ್ಚಾದ್ಮೇಲೆ ಒಂದು ಸರಿ ಅದ್ರಾಗ ಹಿಂಗೆ ಎದ್ಬೇಕು. ಅಂದ್ರೆ ಎಲ್ಲೆಲ್ಲಿ ಹತ್ಕೊಂಡಿರಲ್ಲ ಮಸಾಲೆ ಅದನ್ನ ಹತ್ಕೊತೈತಿ ಮತ್ತು ನೀಟಾಗಿ ಎಲ್ಲ ಕಡೆನೂ ಲೇಪನ ಆಗಿ ಚಂದಾಗ ಕಾಣ್ತೈತೆ ನೋಡ್ರಿ. ಮತ್ತು ಮಸಾಲೆ ಚಂದಾಗ ಹತ್ಕೊಂಡಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರ್ತೈತೆ ನೋಡ್ರಿ. ನೋಡ್ರಿ ಈ ಕಡೆ ನಾನಿಲ್ಲೇ ಎಣ್ಣೆ ಇಟ್ಟಿದ್ದೆ, ಆಗಲ್ಲೇ ಎಣ್ಣೆ ಕಾದೈತಿ ನೋಡ್ರಿ. ಎಷ್ಟು ನೀಟಾಗಿ ಕಾಣಕತ್ತೈತಲ್ಲ. ಹಿಂಗೆ ನಾವು ನೀಟಾಗಿ ಅದನ್ನು ತೊಗೊಂಡು ಎಣ್ಣೆಯಾಗ ಹಾಕ್ಬೇಕು ನೋಡ್ರಿ. ಎಣ್ಣೆಗೆ ಹಾಕಿ ಒಂದು ಸೌಟಿಲೆ ಎಣ್ಣೆ ತೊಗೊಂಡು ಅದ್ರ ಮೇಲೆ ಪೂರ್ತಿ ಹಿಂಗೆ ಅದೆಲ್ಲ ಕರಿಯೋಂಗೆ ಅದ್ರ ಮೇಲೆ ಹಿಂಗೆ ಎಣ್ಣೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಹಾಕಾದ್ಮೇಲೆ ತಳಗ ಮೇಲೆ ಪೂರ್ತಿ ಎಲ್ಲ ಬೇಯ್ತೈತೆ ನೋಡ್ರಿ. ಅಷ್ಟು ನೀಟಾಗಿ ಅದು ಬೆಂದೈತೆ ನೋಡ್ರಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡ್ರಿ. ಹೌದು ನೋಡ್ರಿ, ನಮ್ಗೆ ಮಸ್ತ್ ಟೇಸ್ಟ್ ಕೊಡೋದ್ರ ಜೊತೆಗೆ ಅದು ಮಸ್ತ್ ಲುಕ್ಕನ್ನು ಸಹಿತ ಕೊಡ್ತಾ ಇದೆ ನೋಡ್ರಿ. ಮಕ್ಕಳು ನೋಡಿದ ತಕ್ಷಣ ಅದನ್ನು ಬಿಡೋಂಗೆ ಇಲ್ರಿ, ಅಷ್ಟು ಪ್ರೀತಿಯಿಂದ ಆಸೆಪಟ್ಟು ಮತ್ತು ಇಷ್ಟಪಟ್ಟು ಅದನ್ನು ತಿಂತಾರೆ ನೋಡ್ರಿ. ಇದು ಪೊಟ್ಯಾಟೊ ಕೂಡ ಹೆಲ್ತಿಗೆ ಭಾಳ ಚೆನ್ನಾಗಿರ್ತೈತಿ. ಅದನ್ನು ಹಂಗೆ ನಾವು ಪಲಾವ್ನಲ್ಲಿ ಅಥವಾ ಪಲ್ಯ ಮಾಡಿದ್ರೆ ಮಕ್ಕಳು ತಿನ್ನಂಗಿಲ್ಲ ನೋಡ್ರಿ. ಈ ರೀತಿಯಾಗಿ ಮನೆಯಲ್ಲಿ ಹೆಲ್ದಿಯಾದಂತಹ ಸ್ನ್ಯಾಕ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಡೈಲಿ ಫುಡ್ನಲ್ಲಿ ಮತ್ತು ಡೈಲಿ ಸ್ನ್ಯಾಕ್ಸ್ನಲ್ಲಿ. ಇದು ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ನೋಡ್ರಿ. ನಾನು ಇನ್ನೊಂದು ಹಾಕ್ತಾಯಿದ್ದೀನಿ, ಅದು ಕೂಡ ಅಷ್ಟು ನೀಟಾಗಿ ಅಷ್ಟು ಚಂದಾಗ ಬೆಂದೈತೆ ನೋಡ್ರಿ. ಹಿಂಗೆ ಒಂದು ಸ್ಪೂನ್ ತೊಗೊಂಡು ಅದ್ರ ಮೇಲೆ ಹೀಗೆಲ್ಲ ಹಾಕಿ ಆ ಕಡೆ ಈ ಕಡೆ ಎಲ್ಲ ಹೊಳ್ಳಿಸ್ಬೇಕು ನೋಡ್ರಿ. ಹಿಂಗೆ ಹೊಳ್ಳಿಸಿದ ತಕ್ಷಣ ನೀಟಾಗಿ ಬರ್ತೈತೆ ನೋಡ್ರಿ. ಹಿಂಗೆ ಕಾಣಿಸ್ತೈತಲ್ರಿ. ಇಷ್ಟು ನೀಟಾಗಿ ಚಂದಾಗ ಕಾಣಿಸೋದ್ರ ಜೊತೆಗೆ ಒಳ್ಳೆ ಟೇಸ್ಟನ್ನು ಕೊಡ್ತೈತಿ. ಹಂಗಂದ್ರೆ ನೋಡಿದ್ರಲ್ರಿ, ಇಂಥ ಎಳೆಯಾದಂತಹ ಪೊಟ್ಯಾಟೊ ಟ್ವಿಸ್ಟರ್ನ ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಮಾಡ್ತೀರಿ ಮತ್ತು ಟೇಸ್ಟ್ ಹೆಂಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗಂದ್ರೆ ನೆಕ್ಸ್ಟ್ ಯಾವ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರಬೇಕಂತಂದು ಕಮೆಂಟ್ ಮಾಡೋದರ ಜೊತೆಗೆ ನನಗೆ ನನ್ನ ಚಾನಲನ್ನು ಪ್ಲೀಸ್ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಾಚ್ ಮಾಡಿ. ಹಾಗಂದ್ರೆ ಮತ್ತೊಂದು ವಿಡಿಯೋದಾಗ ಸಿಗೇನ್ರಿಪ್ಪ. ಶರಣ್ರಿ. ಹಂಗಂದ್ರೆ